ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತೇನು ಗೊತ್ತಾ, ಫುಲ್ಲು ಜೋಕ್ ಗೈಸ್. ನಮ್ಮ ಮನೇಲಿ ಫುಲ್ಲು ಕಾಮಿಡಿ. ಇಲ್ಲಿ ನೋಡಿ, ಕುಕ್ಕರ್ ಎಲ್ಲ ಬ್ಲಾಸ್ಟ್ ಆಗಿ ಅಮಾಲ್ ಡಮಾಲ್ ಡುಸ್ಕಿ ಡಮಾರ್ ಎಲ್ಲ ಪೋಯ್ಚಿ ಕಾಲು ಊರು ಬಾಗ್ಲು. ಗುರು, ಈ ಕುಕ್ಕರ್ನೆಲ್ಲ ಯಾವತ್ತೂ ನಂಬ್ಕೊಂಡಿರೋಕ್ಕಾಗಲ್ಲ. ಅದು ಯಾವಾಗ ಬೇಕನ್ನ ಬ್ಲಾಸ್ಟ್ ಆಗ್ಬೋದು ಅಥವಾ ಇನ್ನೊಂದು ಆಗ್ಬೋದು. ಸೊ ಎಲ್ಲರೂ ನಿಮ್ಮ ಹುಷಾರಲ್ಲಿ ನೀವಿರಿ. ಅದು ಕುಕ್ಕರ್ನ ಟೈಮ್ ಸರಿಯಾಗಿ ಅದ್ರ ವಾಷರು ವಿಜಿಲು ಎಲ್ಲ ಚೇಂಜ್ ಮಾಡಿಸ್ಕೊಂಡು ಏರ್ ಔಟ್ ಎಲ್ಲ ನೀಟಾಗಿ ಆಗ್ತಿದೆ, ನೀರೆಲ್ಲೂ ಸೋರ್ತಾ ಇಲ್ವಾ ಅಂತ ನೋಡಿಕೊಂಡು ಎಲ್ಲರೂ ಸೇಫಾಗಿರಿ. ಹಾಯ್ ಗುರು, ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಲೈಕ್ ಹಾಕ್ಕೊಂಡು ಸಬ್ಸ್ಕ್ರೈಬ್ ಹಾಕೊಂಡ್ಬನ್ನಿ ಗಾಯ್ಸ್. ಓಕೆ, ಮತ್ತು ಎಲ್ಲ ಆರಾಮಾಗಿರ್ತೀರಾ ಅಂತ ಅಂದ್ಕೊತೀನಿ. ನೀನು ಹೆಂಗೆ ಅಂದ್ಕೊಂಡ್ಬಿಡ್ತೀಯಪ್ಪ, ನಮ್ಮ ಕಷ್ಟ ನಂಗೆ ಗೊತ್ತು, ಹಂಗೆ ಅಂತೀರಾ ಗುರು. ನೀವು ಇವಾಗ ಕಷ್ಟಪಡ್ತಿದ್ದೀರಾ ಅಂದರೆ ಖುಷಿ ಪಡಿ ವಯಸ್ಸು, ಯಾಕಂದರೆ ನೀವೆಲ್ಲ ಮುಂದೆ ಫ್ಯೂಚರಲ್ಲಿ ಸಕ್ಕತ್ತಾಗಿರ್ತೀರ, ಖುಷಿಯಾಗಿ ಆರಾಮಾಗಿರ್ತೀರ. ಇವಾಗ ಕಷ್ಟಪಡಲೇಬೇಕಲ್ವ ಎಲ್ಲರೂ. ಕಷ್ಟ ಮನುಷ್ಯರಿಗೆ ಬರದೆ ಬರೋಕ್ಕೆ ಬರುತ್ತಾ? ಏಯ್ ಏನಾ ಅಂತೆ ನೀವು ನೋಡ್ರಿ, ಹೇಳಿಲ್ಲ ದೊಡ್ಡ ಸೋಂಬೇರಿ ನಮ್ಮ ಅಷ್ಟೇ ಬಂದೆ. ಈಗ ಏನೋ ಒಂದು ಮಾತಾಡ್ತಾಯಿದ್ದೀನಿ, ನೀರೇ 2 ನಿಮಿಷ ಗೈಸ್. ಕಷ್ಟ ಮನ್ಸಿಗೆ ಬರದೆ ಇನ್ನೇನು ಮರಕ್ಕೆ ಬರ್ತೀರಾ? ಇವಾಗ ಕಷ್ಟಪಡ್ತಿದ್ದೀರ ಅಂದರೆ ಫ್ಯೂಚರಲ್ಲಿ ಚೆನ್ನಾಗಿರ್ತೀರ ಬ್ರೋ. ಮುಂದೆ ಚೆನ್ನಾಗಿರತ್ತಲ್ವ ಕಷ್ಟಪಡ್ತಿರೋದು. ಆ ಸ್ಟ್ರಗಲ್ನೇ ಖುಷಿಯಾಗಿ ತೊಗೊಂಡು ಮುಂದೆ ಚೆನ್ನಾಗಿರ್ತೀರ ಅಂತ ನೀವೇ ಅಂದ್ಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ಬನ್ನಿ ಹೋಗುವ. One eternity later. ಗುರು, ಎಕ್ಸ್ಟೆಂಡ್ನ ಯೋಗ ಲ್ಯಾಂಗ್ವೇಜಲ್ಲಿ ಶೀರ್ಷಾಸನ ಅಂತ ಅಂತಾರೆ. ಆ್ಯಂಡ್ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಬೆನಿಫಿಟ್ಸ್ ಏನು ಅಂದರೆ, ಮೊದಲನೇದಾಗಿ ಇಂಪ್ರೂವ್ ಡೈಜೆಷನ್ಸ್ ಆ್ಯಂಡ್ ಸೆಂಟರ್ ಆಫ್ ದಿ ಬಾಡಿ. ಆಮೇಲೆ ಸ್ಟ್ರೆಂತ್ ಬರುತ್ತೆ ಆರ್ಮ್ಸ್ಗೆ. ನೆಕ್ಸ್ಟು ಏರ್ ಗ್ರೋತ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಹೈ ಪವರ್ ಇಂಪ್ರೂವ್. ಆಮೇಲೆ ಡಿಸಡ್ವಾಂಟೇಜ್ ಬಂದ್ಬಿಟ್ಟು ಇದು ಮಿಸ್ ಆದರೆ ನೆಕ್ ಸ್ವಲ್ಪ ಟ್ವಿಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನರ್ವ್ ಇರುತ್ತಲ್ವ, ನರ್ವು ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದನ್ನು ಪುನೀತ್ ರಾಜ್ಕುಮಾರ್ ಸರು ಒಂದು ಫಿಲಮಲ್ಲಿ ಕೈಯೇ ಹಿಡ್ಕೊಂಡಿಲ್ಲ, ಹಂಗೆ ಎಕ್ಸ್ಟೆಂಡ್ ಮಾಡಿದರು. ಅದನ್ನು ಯಾರು ಮಾಡೋಕ್ಕೆ ಚಾನ್ಸೇ ಇಲ್ಲ, ಬಿಕಾಸ್ ಅಷ್ಟು ರಿಸ್ಕ್ ಅದು. ನಿಮಗೆ ಆ ಫಿಲಮ್ ಯಾವುದು ಅಂತ ಗೊತ್ತಿಲ್ಲ, ಕಾಮೆಂಟ್ ಮಾಡಿ ವೈಸ್. ಬಟ್ ನಾನು ಇದರಲ್ಲಿ ಫೇಲ್ ಆದೆ ಅಂದಿದ್ದು ಮಾತ್ರಕ್ಕೆ ಲೈಫಲ್ಲಿ ಫೇಲ್ ಆದೆ ಅನ್ನಂಗಲ್ಲ ಗುರು. ಸುಮ್ಮನೆ ಹಂಗೆ ಒಂದಿರಲಿ ಅಂತ ಹೇಳ್ದೆ ಅಷ್ಟೇ.